ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಸೈರಂಧ್ರಿಯ ಬವಣೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮರುದಿನ ಸೂರ್ಯೋದಯವಾಯಿತು. ಮಧ್ಯಾಹ್ನದ ವೇಳೆ ಪೂರ್ವಯೋಜಿತವಾದ ಯೋಚನೆಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ಸುದೇಶ್ನೆಯು ಸೈರಂಧ್ರಿಯನ್ನು ಕರೆದಳು. ಒಳಗೊಳಗೆ ಅಂತಃಕರಣ ಮಿಡಿಯಿತು. ಅವಳು ಧೈರ್ಯ ಮಾಡಿಕೊಂಡು, ಸೈರಂಧ್ರಿ, ಈ ಮನೆಯಲ್ಲಿ ಮಧು ಮುಗಿದಂತಿದೆ. ಚಿನ್ನದ ಗಿಂಡಿಯಲ್ಲಿ ತಮ್ಮನ ಮನೆಯಿಂದ ಕೊಂಚ ಮಧುವನ್ನು ತರುವೆಯಾ? ವಿರಾಟನರಸಿಗೆ ಒಳಗೊಳಗೆ ಮೈ ಬೆವರಿತು. ಹೃದಯ ಅನುಕಂಪದಿಂದ ದ್ರವಿಸಿತು. ಆದರೂ ಒಡ ಹುಟ್ಟಿದವನೆನ್ನುವ ವ್ಯರ್ಥ ವ್ಯಾಮೋಹದ ಬಳ್ಳಿ ಚಿತ್ತವನ್ನು ಸುತ್ತಿತು. ದ್ರೌಪದಿ ನಿಟ್ಟುಸಿರು ಬಿಟ್ಟಳು. ಮೈ ಜುಮ್ಮೆಂದಿತು. ಏನೋ ದುಷ್ಟನು ಅಕ್ಕನ ಮೂಲಕ ಬಲೆಯನ್ನು ಬೀಸುತ್ತಿದ್ದಾನೆ ಎನ್ನುವ ಭಾವನೆಯಾಯಿತು. ಮೆಲ್ಲನೆ ಮಹಾರಾಣಿಯನ್ನು ಸಮೀಪಿಸುತ್ತಾ, ದೇವಿ, ನಿನ್ನಲ್ಲಿ ಪರಿಚಾರಿಕೆಯವಳಾದುದರಿಂದ ನಾನು ಆಗದು ಎನ್ನುವಂತಿಲ್ಲ. ಆದರೆ ಸತ್ಯ ಸಂಗತಿಯನ್ನು ಅರುಹುತ್ತೇನೆ. ಕೀಚಕನು ನನ್ನ ಮೇಲೆ ಕಾಮದ ಕಣ್ಣಿಟ್ಟು ನಿಮ್ಮನ್ನು ಆಯುಧವನ್ನಾಗಿ ಉಪಯೋಗಿಸುತ್ತಿದ್ದಾನೆ. ನೀವು ನನ್ನ ಹಾಗೆಯೇ ಹೆಣ್ಣಾಗಿರುವಿರಿ. ನನ್ನ ಕಳವಳವನ್ನು ವ್ಯಕ್ತಪಡಿಸುತ್ತೇನೆ. ನಾನು ಮಧುವಿಗಾಗಿ ಹೋದರೆ ಅವನಿಗೆ ಅನರ್ಥ ಕಟ್ಟಿಟ್ಟ ಗಂಟಾಗಿದೆ. ನನ್ನ 5 ಪತಿಗಳು ಆ ಧೂರ್ತನನ್ನು ಖಂಡಿತ ಬಿಡಲಾರರು ಎಂದಳು. ಸುದೇಶ್ನೆಯು ಏನೆಂದೂ ಕೇಳಿಸದವಳಂತೆ ನಟಿಸಿ ಬಯಸಿದ ಕಾರ್ಯವನ್ನು ಶೀಘ್ರವಾಗಿ ಮಾಡಿ ಬಾ ಎಂದು ಆಜ್ಞಾಪಿಸಿದಳು. ಪಾಂಡವರ ರಸಿಗೆ ಅತ್ತ ದರೆ ಇತ್ತ ಪುಲಿ ಎಂದಂತಾಯಿತು. ಒಡತಿಯ ಆಜ್ಞೆಯನ್ನೂ ಮೀರುವಂತಿಲ್ಲ. ದುಷ್ಟನಲ್ಲಿಗೆ ಹೋಗುವುದಂತೂ ಅಪಾಯವೇ ಸರಿ. ಆದರೆ ಏನು ಮಾಡುವುದು? ನಿರುಪಾಯಳಾಗಿ ಅಂಜುತ್ತಾ ಅಳುಕುತ್ತಾ ಕಣ್ಣೀರು ಸುರಿಸುತ್ತಾ ಚಿನ್ನದ ಗಿಂಡಿ ಸಹಿತ ಮುಂದೆ ಹೆಜ್ಜೆ ಇಟ್ಟಳು. ದೇವಾದಿ ದೇವತೆಗಳನ್ನು, ಅಷ್ಟ ದಿಕ್ಪಾಲಕರನ್ನು, ಈ ಹಿಂದೆ ಸೀರೆ ಸೆಳೆದಾಗ ಒಡನೆ ಒಲಿದು ರಕ್ಷಿಸಿದ ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾ ಕೀಚಕನ ಅರಮನೆಗೆ ನಡೆದಳು. ದೇಹ ಬಸವಳಿತ್ತು. ಹುಲಿ ಇರುವ ಗುಹೆಯ ಬಾಗಿಲಿಗೆ ಗೋವನ್ನು ಒಳ ನೂಕಿದಂತಾಯಿತು. ಕೀಚಕನ ಭವನದಲ್ಲಿ ಯಾರ ಸುಳಿವೂ ಇದ್ದ ಹಾಗಿಲ್ಲ. ರಾಜದೂತರಿಂದ ತುಂಬಿರಬೇಕಾದ ಅಂತಃಪುರದಲ್ಲಿ ಯಾರೂ ಇರಲಿಲ್ಲ. ನಿಶ್ಶಬ್ದ ಆವರಿಸಿತ್ತು. ಪಾಂಚಾಲಿಯು ಮೈ ನಡುಗುತ್ತಾ ಒಳ ಹೋದಳು. ದ್ರೌಪದಿ ಹೇಳಿದಳು, ನಿಮ್ಮಕ್ಕನು ನನ್ನನ್ನು ಇಲ್ಲಿಗೆ ಕಳುಹಿಸಿದಳು. ಕೈಯಲ್ಲಿರುವ ಈ ಬಂಗಾರದ ಪಾತ್ರೆಯಲ್ಲಿ ಮಧುವನ್ನು ಕೊಂಡು ಹೋಗಲು ಬಂದಿರುವೆ. ಅವರಿಗೆ ಬಾಯಾರಿಕೆಯಾಗಿದೆಯಂತೆ. ಕೊಡುವ ಕೃಪೆ ಮಾಡಿರಿ, ಬೇಗನೆ ಒಯ್ಯುತ್ತೇನೆ ಎಂದಳು. ಕೀಚಕ ಗಹಗಹಿಸಿ ನಗುತ್ತಾ, ಸೈರಂಧ್ರಿ, ನಿನ್ನೊಂದಿಗೆ ನಾನು ಏಕಾಂತದಲ್ಲಿ ಜೊತೆಯಾಗಿರುವುದಕ್ಕಾಗಿ ನೆವವ ಹೂಡಿ ಅಕ್ಕನ ಮೂಲಕ ಈ ಉಪಾಯವನ್ನು ಹೂಡಿ ನಿನ್ನನ್ನು ತರಿಸಿಕೊಂಡಿದ್ದೇನೆ. ನಾನು ಅಪರಿಚಿತ ಎನ್ನುವ ಹೆದರಿಕೆ ಬೇಡ, ಸಂಕೋಚ ಪಡಬೇಡ. ನಿನಗಾಗಿ ನನ್ನ ಅಂತಃಕರಣ ತೆರೆದಿದೆ, ಅಂತಃಪುರವೂ ತೆರೆದಿದೆ. ನನ್ನ ರಾಣಿಯನ್ನು ನಿನ್ನ ತೊತ್ತಿನ ದಾಸಿಯರನ್ನಾಗಿ ಮಾಡುತ್ತೇನೆ. ನಿನ್ನ ಹೃದಯದಲ್ಲಿ ನನಗೆ ಶಾಶ್ವತ ಸ್ಥಾನವನ್ನು ಕಲ್ಪಿಸು. ನನ್ನ ಸಂಗಾತಿಯಾಗುವುದಕ್ಕೋಸ್ಕರ ದೈವವು ನಿನ್ನನ್ನು ವಿರಾಟನ ಅರಮನೆಗೆ ಕಳುಹಿಸಿದಂತಿದೆ. ಪ್ರಣಯದ ಬಯಲಲ್ಲಿ ತಿರುಗಿ ಬಳಲಿದ್ದೇನೆ. ನಿನ್ನ ಪ್ರೀತಿಯ ಸರೋವರದಲ್ಲಿ ಮಿಂದು ತಂಪಾಗಲು ಬಯಸುತ್ತೇನೆ. ನೀನು ನಿರಾಕರಿಸಬೇಡ. ವಿಧಿ ನಮ್ಮನ್ನು ಕೂಡಿಸಲು ಇಚ್ಛಿಸಿದೆ. ಬಾ, ಬಳಿ ಬಾ. ನೀನು ಮನ್ಮಥ ಭವನದಂತೆ ಇರುವೆ. ನಿನ್ನಲ್ಲಿ ಅಧರಾಮೃತವಿದೆ. ಮದನನ ಪುಷ್ಪ ಬಾಣಗಳಿವೆ. ಮದನ ಮಹೋತ್ಸವದಲ್ಲಿ ಭಾಗಿಯಾಗು ಎಂದನು. ಯಾಜ್ಞಸೇನೆ ಒಮ್ಮೆ ಕಣ್ಣು ಮುಚ್ಚಿಕೊಂಡಳು. ತಾನು ನಿಂತ ನೆಲವನ್ನೇ ನಂಬಲಾರದಾದಳು. ಕೀಚಕ, ನಿರರ್ಥಕವಾಗಿ ಕಿರುಚಬೇಡ. ಗರುಡನ ನೆರಳು ನಾಗರಾಜನಿಗೆ ಪಥ್ಯವಾಗಲಾರದು. ನನ್ನನ್ನು ಇಚ್ಛಿಸಿ ನೀನು ಮೃತ್ಯುವನ್ನು ಬಯಸಿದಂತಾಗಿದೆ. ನಿಷ್ಠೆಯಿಂದ ಪತಿವ್ರತಾ ಧರ್ಮವನ್ನು ಪಾಲನೆ ಮಾಡುವ ಮಹಿಳೆಯರಲ್ಲಿ ನಾನೊಬ್ಬಳು ಎಂಬುದು ನೆನಪಿರಲಿ. ಕಂಡ ಎಲೆಯ ಎಂಜಲನ್ನವನ್ನು ತಿನ್ನುವ ಹೊಲಸುತನ ನನ್ನಲ್ಲಿಲ್ಲ. ನಾಲಿಗೆ ಬಿಗಿ ಹಿಡಿದು ಮಾತನಾಡು.
ಅಕ್ಕನಿಗೆ ಮದುವನ್ನು ಕೊಡುವೆಯಾ ಅಥವಾ ನಾನು ಇಲ್ಲಿಂದ ತೆರಳಲೆ ಎಂದು ಹೇಳಿದಳು. ಕೀಚಕನು ಮಧುವನ್ನು ಕೇಳಲು ಬಂದವಳನ್ನು ನನ್ನ ವಧುವಾಗಬೇಕೆಂದು ಅಂಗಲಾಚಿ ಬೇಡುತ್ತಿದ್ದೇನೆ. ನಿನ್ನೊಂದಿಗೆ ಮಧುಚಂದ್ರವನ್ನು ಆಶಿಸುತ್ತಿದ್ದೇನೆ. ನನ್ನ ನಯ ನುಡಿಗಳಿಗೆ ಒಲಿಯದಿದ್ದರೆ ಕ್ರೂರಿಯೂ ಆಗಬಲ್ಲೆ. ಪಳಗಿದ ಗೋವಳನೊಬ್ಬನು ಹಾಲು ಕರೆಯಲು ದನದ ಮುಂದೆ ಅಕ್ಕಚ್ಚು ಇಡುತ್ತಾನೆ. ಆದರೆ ಗೋವು ಕಾಲಿನಿಂದ ತುಳಿಯಲು ಪ್ರಾರಂಭಿಸಿದರೆ ಅದರ ಕಾಲುಗಳನ್ನು ಕಟ್ಟಿಯಾದರೂ ಹಾಲು ಕರೆಯದೆ ಬಿಡುವುದಿಲ್ಲ. ಹಾಗೆಯೇ ನನ್ನ ಜೊತೆ ಇರಲು ಒಪ್ಪದಿದ್ದರೆ ನಿನ್ನನ್ನು ಬಲಾತ್ಕರಿಸುವಾಗ ನನ್ನ ಕೈಗಳನ್ನು ತಡೆಯುವವರು ಈ ಧರಿತ್ರಿಯಲ್ಲಿ ಯಾರೂ ಇಲ್ಲ. ನಿನ್ನ ಗಂಡಂದಿರಾದ ಗಂಧರ್ವರು ಪ್ರತ್ಯಕ್ಷರಾದರೆ ಕ್ಷಣಾರ್ಧದಲ್ಲಿ ಭೂಮಿಗೆ ಒರಗಿಸಬಲ್ಲೆ. ಸೌಂದರ್ಯವಿದೆ ಎನ್ನುವ ಸೊಕ್ಕು ನಿನಗೆ ಅತಿಯಾಯಿತು. ಸಿಂಹರಾಜನಿಗೆ ಜಿಂಕೆ ಯಾವ ಗಣ್ಯ ಎನ್ನುತ್ತಾ ಸಾಧ್ವಿಮಣಿಯ ಸುಕೋಮಲ ಕರಗಳನ್ನು ತಿರುಚಿದನು. ದ್ರೌಪದಿಯು ಕೈ ತಪ್ಪಿಸಿಕೊಂಡು ಅಪಾಯದ ಲೆಕ್ಕ ಹಾಕಿ ಅಲ್ಲಿಂದ ಕಾಲ್ತೆಗೆದಾಗ ಕೀಚಕನು ಬೆಂಬೆತ್ತಿದನು. ಮಾನಹಾನಿಯಾಗುವ ಭಯದಿಂದ ಒಂದೇ ಸಮನೆ ಓಡಿದಳು. ಆದರೆ ಕೀಚಕನು ಎಲ್ಲಿ ಬಿಡಬೇಕು, ಆಕೆಯನ್ನು ಬೆಂಬತ್ತಿದನು. ಕೆದರಿ ತುರುಬನ್ನು ಹಿಡಿದು, ನಮ್ಮ ಊಳಿಗದ ಹೆಣ್ಣೆ, ಓಡಿದರೆ ಬಿಡುವೆನೆ ಎಂದು ಭೂಮಿಯಲ್ಲಿ ಕಾಲಿನಿಂದ ಒದೆದನು. ಪಾಪ ಆ ಸಾಧ್ವಿಮಣಿಯು ರಕ್ತವನ್ನು ಕಾರಿದಳು. ಬಿರುಗಾಳಿಗೆ ಸಿಕ್ಕಂತಹ ಬಾಳೆಗಿಡದಂತಾಯಿತು ಅವಳ ಅವಸ್ಥೆ. ಅಲ್ಲಿಂದ ಆ ಬಾಲೆ ಎದ್ದುಕೊಂಡು ಯುಧಿಷ್ಠಿರ ಮತ್ತು ವಿರಾಟನಿದ್ದ ಸಭಾಭವನಕ್ಕೆ ಓಡಿದಳು. ಎಲ್ಲರೂ ಇದ್ದ ಸಭಾಭವನಕ್ಕೆ ಧಾವಿಸಿ ದೊಪ್ಪನೆ ಬಿದ್ದರೂ ಯಾರೂ ಆಧರಿಸುವವರು ಇಲ್ಲದಾಯಿತು. ಕಣ್ಣೆತ್ತಿ ನೋಡಿದಾಗ ತನ್ನ 5 ಪತಿಗಳಿದ್ದರು. ವಿರಾಟ ಮಹಾರಾಜನು ಸಿಂಹಾಸನಸ್ಥನಾಗಿದ್ದನು. ಆದರೆ ಎಲ್ಲರೂ ನಿಸ್ತೇಜರಾಗಿದ್ದರು. ಅವಳಿಗೆ ಮನದ ದುಗುಡ ತಡೆಯದಾಯಿತು. ಮುಂದಿನ ವಿಷಯ ಸೈರಂಧ್ರಿಯ ಪ್ರಲಾಪ. ಸಭಾಸದರೇ, ಈ ಸೂತಪುತ್ರನು ಪತಿನಿಷ್ಠಾವಂತಳಾದ ನನ್ನನ್ನು ಹೊಡೆಯುತ್ತಿದ್ದಾನೆ. ನೀವೆಲ್ಲರೂ ನಿರ್ವೀರ್ಯರಂತೆ ನೋಡುತ್ತಿದ್ದೀರಿ. ಮಹಾರಾಜ ವಿರಾಟ ನಿನ್ನ ಶ್ವೇತ ಛತ್ರದಡಿಯಲ್ಲಿ ಆಶ್ರಯವನ್ನು ಪಡೆಯುತ್ತಿರುವ ನನ್ನ ಮೇಲೆ ಈ ನೀಚನು ಕೆಂಡದ ಮಳೆ ಸುರಿಸುತ್ತಿದ್ದಾನೆ. ಎಲ್ಲಿದೆ ನಿನ್ನ ಕ್ಷತ್ರಿಯ ಧರ್ಮ? ಯಾಕಾಗಿ ಕೈಕಟ್ಟಿ ಕೂತಿರುವೆ ಎಂದು ಕೇಳಿದಳು. ವಿರಾಟನು ಮುಖ ತಿರುಗಿಸಿದನು. ನಿಮ್ಮಿಬ್ಬರೊಳಗೆ ಆದ ಜಗಳದ ವಿವರವನ್ನು ನಾನು ಅರಿತಿಲ್ಲ. ಆದುದರಿಂದ ಈ ವಿಚಾರದಲ್ಲಿ ನಾನು ಕೈ ಹಾಕಲಾರೆ ಎಂದು ಕೈ ತೊಳೆದುಕೊಂಡನು. ಮರುಗುತ್ತಿದ್ದ ಮಾಲಿನಿಯು ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ, ಎಲ್ಲವೋ ದೇವರ ಪೂಜೆ ಮಾಡುವ ದೇಶಾಂತರಿಯಾದ ಕಂಕಭಟ್ಟ, ನೀನು ಧರ್ಮವಂತನಂತೆ, ಧರ್ಮರಾಯನಲ್ಲಿ ಇದ್ದವನಂತೆ. ಅವನ ಸಂಸ್ಕಾರ ನಿನಗೆ ಒಂದಿಷ್ಟು ಬರಲಿಲ್ಲವೇ? ಅಬಲೆಯೋರ್ವಳಿಗೆ ಮಾನಹಾನಿಯಾಗುವಾಗ ಪಿಳಪಿಳನೆ ನೋಡುತ್ತಿರುವೆಯಲ್ಲ. ಹೋಗಲಿ ಬಿಡು, ಅವನು ಮಾಡಿರುವುದು ಅಷ್ಟೇ. ಕೈ ಹಿಡಿದ ಹೆಂಡತಿಯನ್ನು ಕೌರವ ಸಭೆಯಲ್ಲಿ ವಿವಸ್ತ್ರಳನ್ನಾಗಿ ಮಾಡಿದಾಗ ತಟಸ್ಥನಾಗಿ ಕುಳಿತಿದ್ದನು. ಎಲೆ ಬೃಹನ್ನಳೆ, ಹೆಣ್ಣು ಮಕ್ಕಳ ಕಷ್ಟದಲ್ಲಿ ಸಹಭಾಗಿಯಾಗದ ನೀನೆಂಥವನು? ತಕತೈ ಎಂದು ನೃತ್ಯ ಕಲಿಸುವುದರಲ್ಲಿಯೇ ಜನ್ಮವನ್ನು ಕಳೆಯುತ್ತಿರುವೆಯಾ? ಗೋವುಗಳನ್ನು ಅಶ್ವಗಳನ್ನು ರಕ್ಷಿಸುವ ಗೋಪಾಲಕ ಅಶ್ವಪಾಲಕರು ಸಭಾಭವನದಲ್ಲಿದ್ದರೂ ಮಾನಿನಿಯೊಬ್ಬಳ ಮಾನಾಪಹರಣವಾಗುತ್ತಿದ್ದಾಗ ಸಂರಕ್ಷಣೆ ನೀಡಬಾರದೆ? ಇದೇನು, ಒಬ್ಬರೂ ಚಾಚೂ ಶಬ್ದವೆತ್ತುತ್ತಿಲ್ಲ? ಸುಟ್ಟು ಬಿಡಿ ನಿಮ್ಮ ಪುರುಷತ್ವವನ್ನು ಎಂದಳು. ಧೈರ್ಯವನ್ನು ಈಗ ತೋರಿಸುವುದು ಉಚಿತವಲ್ಲ ಎಂದು ಧರ್ಮರಾಯನು ಸುಮ್ಮನಿದ್ದನು. ಶೌರ್ಯಕ್ಕೆ ಸಮಯವಲ್ಲವೆಂದು ಅರ್ಜುನ, ನಕುಲ, ಸಹದೇವರು ಮೌನರಾದರು. ಭೀಮನ ಉಸಿರು ಬಿಸಿಯಾಗಿ ಹೂಂಕರಿಸಿತು. ಅವನ ರೋಷ ಏರಿತು. ಮನದಲ್ಲಿ ನಿಶ್ಚಯಿಸಿಕೊಂಡನು, ಒಡನೆಯೇ ಈ ಖಳನನ್ನು ಕೊಂದು ಮತ್ತೆ ಕೌರವರ ಸಂತಾನವನ್ನು ನಾಶ ಮಾಡುತ್ತೇನೆ ಎನ್ನುತ್ತಾ ಮೆಲ್ಲನೆ ಮೇಲಕ್ಕೆದ್ದನು. ಅರಮನೆಯ ಮುಂಬಾಗಿಲ ಬಳಿ ಇರುವ ಮರವನ್ನು ಅಡುಗೆಗೋಸ್ಕರ ಸವರುತ್ತೇನೆಂದು ಅಬ್ಬರಿಸಿದನು.
ಧರ್ಮರಾಯನಿಗೆ ಭೀಮನ ಮನದ ಇಂಗಿತವು ಅರ್ಥವಾಯಿತು. ಅಜ್ಞಾತವಾಸದಲ್ಲಿ ಸಾರ್ವಜನಿಕವಾಗಿ ಪ್ರಕಟವಾಗುವ ಹಾಗಿಲ್ಲ. ಆದ್ದರಿಂದ ಭುಗಿಲೆದ್ದ ತಮ್ಮನನ್ನು ನೋಡಿದನು. ವಲಲ, ಮೃಷ್ಟಾನ್ನದ ಅಡುಗೆಗೆ ಅರಮನೆಯ ಎದುರಿಗಿರುವ ಮರವನ್ನು ಕೀಳುವೆಯಾ? ಹುಚ್ಚ! ಈ ವೃಕ್ಷ 100 ಬಳಲಿದ ಜನರಿಗೆ ನೆರಳನ್ನು ಕೊಡಬಲ್ಲದು. ಇದು ಧರ್ಮತರುವಾಗಿದೆ. ಸುಜನರಿಗೆ ಆಶ್ರಯವಾದ ಈ ತರುವನ್ನು ಬಿಡು. ಹೊರಗೆ ಇರುವ ಮರಗಳನ್ನು ಸೌದೆಗಾಗಿ ಉಪಯೋಗಿಸಿಕೊ. ಕೊಳಲಿನ ಧ್ವನಿಗೆ ಸರ್ಪವು ಹೆಡೆ ಮಡಚುವಂತೆ ಭೀಮನು ತನ್ನ ಕೋಪವನ್ನು ನುಂಗಿದನು. ಧರ್ಮರಾಯನು, ಸೈರಂಧ್ರಿ, ನಿನ್ನ ಗಾಢವಾದ ಶೋಕದ ಅಳಲನ್ನು ಅರಿತಿದ್ದೇನೆ. ನಿನ್ನ 5 ಪತಿಗಳು ಎಂದಿಗೂ ನಿನ್ನನ್ನು ಬಿಟ್ಟು ಹಾಕಲಾರರು. ಅವಸರಿಸಬೇಡ. ಪಾಪಿಯ ಪಾಪದ ಕೊಡ ಬೆಳೆಯಲಿ, ಧರ್ಮ ರಕ್ಷಣೆಯಾಗುವುದರಲ್ಲಿ ಅನುಮಾನ ಬೇಡ. ಈ ಸಭೆ ಬಿಟ್ಟು ತೆರಳು ಎಂದನು. ಮಾಲಿನಿಯು, ಜಗದ್ರಕ್ಷಕ, ನೀನೇ ಕಾಪಾಡಬೇಕು. ಇವರಲ್ಲಿ ಪೌರುಷವು ಬಂಜೆಯಾದರೆ ಯಾರಲ್ಲಿ ಮೊರೆ ಇಡಲಿ ಎನ್ನುತ್ತಾ ಸೈರಂಧ್ರಿಯು ತನ್ನ ಭವನದೊಳಗೆ ಸೇರಿಕೊಂಡಳು. ಕೂದಲು ಕೆದರಿತ್ತು, ಮೈಯಲ್ಲಿ ಬೆವರಿಳಿಯುತ್ತಿತ್ತು, ಧಾರಾಕಾರವಾಗಿ ಕಣ್ಣೀರ ಕೋಡಿ ಹರಿಯಿತು. ಮಹಾರಾಣಿಯು ಸೈರಂಧ್ರಿಯನ್ನು ಬಳಿ ಕರೆಸಿ ಬಿಗಿದಪ್ಪಿದಳು. ಏನಾಯಿತು ಮಾಲಿನಿ ಎಂದು ವಿನಯದಿಂದ ವಿಜ್ಞಾಪಿಸಿಕೊಂಡಳು. ಅಮ್ಮ, ನೀವು ಅರಸು ಮಕ್ಕಳು, ನಾವು ಊಳಿಗದಾಳುಗಳು. ಆದರೂ ನಮಗೆ ಮಾನ ಮರ್ಯಾದೆ ಇದೆಯಷ್ಟೇ. ನಿಮ್ಮ ತಮ್ಮ ನನ್ನ ಮಾನವನ್ನು ಬೀದಿ ಪಾಲು ಮಾಡಲು ಯತ್ನಿಸಿದನು. ತಾಯೇ, ನನ್ನ ಮೈಕೈಯನ್ನು ನೋಡು. ಗಾಯ ಒಡೆದು ನೆತ್ತರು ಬರುತ್ತಿದೆ. ಮದುವೆಗೆ ಹೋಗುವ ಮೊದಲೇ ಭವಿಷ್ಯವನ್ನು ನುಡಿದಿದ್ದೇನೆ. ಒಡತಿಯೇ, ನಿಮ್ಮ ಮನೆಯಲ್ಲಿ ಕಾಳಸರ್ಪವನ್ನು ಸಾಕಿ ಹಾಲೆರೆಯುತ್ತಿದ್ದೀರಿ. ಹೊರೆದು ತಿನ್ನುವ ನಾನು ನಿಮಗೆ ಹೊರೆಯಾದರೆ ಕಳಿಸಮ್ಮ. ಮಹಾರಾಣಿಗೆ ಎಲ್ಲವೂ ಕ್ಷಣದೊಳಗೆ ಅರಿವಾಯಿತು. ಬಿಸಿ ತುಪ್ಪ ಉಗುಳಿದರೆ ತುಪ್ಪ ನಷ್ಟ, ನುಂಗಿದರೆ ಗಂಟಲು ಸುಡುತ್ತದೆ. ಅಂತೂ ನಾಲಿಗೆ ಸುಟ್ಟುಕೊಂಡದ್ದಾಯಿತು. ರಾಣಿಯು ಧೈರ್ಯದ ಮಾತುಗಳನ್ನಾಡುತ್ತಾ, ಸೈರಂಧ್ರಿ, ನಿನ್ನ ಕೆಲಸಕ್ಕೆ ಹೋಗು. ಅನ್ಯಾಯವೆಸಗಿದವನನ್ನು ನಾನು ವಿಚಾರಿಸುತ್ತೇನೆ ಎಂದು ಸಮಾಧಾನಪಡಿಸಿದಳು. ಮುಂದಿನ ವಿಷಯ, ಸುಡು ಈ ಹೆಣ್ಣು ಜನ್ಮ. ದ್ರೌಪದಿ ಎದ್ದು ತನ್ನ ವಾಸಸ್ಥಳಕ್ಕೆ ಹೋದಳು. ಅಂಗಾಂಗಗಳನ್ನು ತೊಳೆದು ಉಟ್ಟ ಸೀರೆಯನ್ನು ಬದಲಾಯಿಸಿಕೊಂಡಳು. ಶಿವನೇ, ಎಲ್ಲಿಗೆ ಹೋಗಲಿ? ಏನು ಮಾಡಲಿ? ನನ್ನ ಜೀವನ ಕಾನನದ ಬೆಳದಿಂಗಳಾಯಿತು. ಈ ಅರಮನೆಯಲ್ಲಿ ಪತಿಗಳ 5 ಇದ್ದರೂ ನನ್ನ ರೋದನ ಅರಣ್ಯ ರೋದನವಾಯಿತು. ಯಾರಲ್ಲಿ ಮೊರೆ ಇಡಲಿ? ಯಾರು ಕಾಯುವವರು? ದ್ರೌಪದಿ ತನ್ನ ನಿಜ ರೂಪವನ್ನು ಬಯಲು ಮಾಡುವಂತಿಲ್ಲ. ಮಲಗಿದರೆ ನಿದ್ರೆ ಬರಲೊಲ್ಲದು. ದುಷ್ಟ ಕೀಚಕನ ಹೂಂಕಾರ, ಅಟ್ಟಹಾಸ ಕಣ್ಣ ಮುಂದೆ ನಿಲ್ಲುತ್ತಿತ್ತು. ಮನದೊಳಗೆ ಒಂದೊಮ್ಮೆ ಅವನ ಕರುಳನ್ನು ಸೀಳಬೇಕೆಂಬ ಜ್ವಾಲೆ ಇದ್ದರೂ ಪ್ರಯೋಜನವಾಗಲಿಲ್ಲ. ಸೆರೆಮನೆಯ ಕೈದಿಯಂತಾಯಿತು ಅವಳ ಬವಣೆ. ಚಿತ್ರದಲ್ಲಿ ಹುಟ್ಟಿದ ಮರುಕ ಕಣ್ಣಿನ ಅಂಚಿನಲ್ಲಿ ಜಲದಿಯಾಗಿ ಹರಿಯಿತು. ಮಲಗಿದ್ದ ನೆಲ ಒದ್ದೆಯಾಯಿತು. ಯಾರಲ್ಲಿ ದೂರಿಡುವೆನು? ಅರ್ಥವಿಲ್ಲದ ಈ ಹೆಣ್ಣು ಜನ್ಮ ಸುಟ್ಟು ಹೋಗಲಿ. ವೈವಸ್ವತನ ಸುತ ಧರ್ಮಜನಿಗೆ ನಿವೇದಿಸಿಕೊಳ್ಳಲೆ? ಸತ್ಯ ಧರ್ಮ ಎಂಬ ದೆವ್ವ ಅವನನ್ನು ಕಾಡುತ್ತಿದೆ. ಕೆಲಸಕ್ಕೆ ಬಾರದ ಕ್ಷಮೆ ಎಂಬ ವಿಷವು ಅವನ ಶರೀರದ ಕಣಕಣವನ್ನು ಸೇರಿಬಿಟ್ಟಿದೆ. ತುಂಬಿದ ಸಭೆಯಲ್ಲಿ ಮತ್ಸ್ಯ ಲಾಂಛನವನ್ನು ಭೇದಿಸಿ ನನ್ನನ್ನು ವರಿಸಿದ ಅರ್ಜುನನು ತ್ರಿಲೋಕ ವಿಜಯಿಯಾಗಿದ್ದಾನೆ. ಅವನು ಧರ್ಮನಂದನನ ವಚನಗಳನ್ನು ಎಳ್ಳಿನಷ್ಟು ಮೀರಲಾರ. ಇನ್ನು ಚಿಕ್ಕವರಾದ ನಕುಲ ಸಹದೇವರು ಅಣ್ಣಂದಿರ ಹೆಜ್ಜೆಯನ್ನು ಅನುಸರಿಸುವವರೇ ಹೊರತು ಸ್ವಂತಿಕೆಯನ್ನು ತೋರುವವರಲ್ಲ. ಪರಾಕ್ರಮಿಯಾದ ಭೀಮನೊಬ್ಬನೇ ಎದ್ದರೆ ಏಳಬಲ್ಲನು, ಪೌರುಷವನ್ನು ಪ್ರದರ್ಶಿಸಬಲ್ಲನು. ದುಷ್ಟರನ್ನು ಸ್ಮರಿಸಿದಾಗ ಅವನ ರಕ್ತ ಬಿಸಿಯೇರುತ್ತದೆ. ಎಲ್ಲ ಸಂಕಷ್ಟಗಳನ್ನು ಭೀಮದೇವನಲ್ಲಿ ನಿವೇದಿಸಿಕೊಳ್ಳುತ್ತೇನೆ.
ಮುಂದಿನ ವಿಷಯ ಅಡುಗೆ ಮನೆಯಲ್ಲಿ ವಲಲನ ಭೇಟಿ. ಪತಿವ್ರತ ಶಿರೋಮಣಿಯು ಮೆಲ್ಲನೆ ಅತ್ತಿತ್ತ ನೋಡಿ ಎದ್ದು ನಿಂತಳು. ಬೆಕ್ಕಿನ ಹೆಜ್ಜೆಯಂತೆ ಸಪ್ಪಳವಿಲ್ಲದೆ ವೃಕೋದರನ ಅಡುಗೆ ಮನೆಗೆ ಹೆಜ್ಜೆ ಇಟ್ಟಳು. ಗಾಢಾಂಧಕಾರ ಕವಿದಿದ್ದ ಮನೆಯೊಳಗೆ ದೀಪ ಹಚ್ಚಿಸಿ ಹೋಗುವ ಧೈರ್ಯ ಅವಳಿಗೆ ಇರಲಿಲ್ಲ. ಕೈಯಲ್ಲಿರುವ ಕಂಕಣಗಳಿಂದ ಹೊರಹೊಮ್ಮುತ್ತಿರುವ ಕಾಂತಿಯೇ ದಾರಿದೀಪವಾಯಿತು. ಆ ಸಾಧ್ವಿಯು ಮೆಲ್ಲನೆ ಅಡುಗೆ ಮನೆ ಪ್ರವೇಶಿಸಿದಳು. ಸಾಂಬಾರ ಜೀನಸುಗಳು ಒಂದು ಮೂಲೆಯಲ್ಲಿ ಇದ್ದವು. ಕಾಯಿ ಪಲ್ಯಗಳ ರಾಶಿ ಇನ್ನೊಂದು ಕಡೆ. ಕತ್ತಿ ಚೂರಿ ಎಲ್ಲೋ ನೇತಾಡುತ್ತಿತ್ತು. ವಿವಿಧ ಪಾತ್ರೆಗಳು ಸಿಕ್ಕಿದ್ದಲ್ಲಿ ಬಿದ್ದಿದ್ದವು. ಬಿಸಿ ಒಲೆ. ಭೀಮನು ಮಲಗಿರುವ ಬಳಿಯಲ್ಲಿಯೇ ಭಕ್ಷ್ಯ ಭೋಜ್ಯಗಳ ರಾಶಿ. ಅವನ ಹೊಟ್ಟೆಗೆ ಏನೇನೂ ಕಮ್ಮಿಯಿಲ್ಲ. ಕೈಯಲ್ಲಿ ಒಂದು ಸಟ್ಟುಗವನ್ನು ಹಿಡಿದುಕೊಂಡು ವೃಕೋದರನು ಅಲ್ಲಿಯೇ ನಿದ್ರೆ ಹೋಗಿದ್ದನು. ಶಾಖ ಪಾಕದ ಪಾತ್ರೆಗಳು ಎಷ್ಟು ಒಪ್ಪವೋರಣವಾಗಿ ಇಡಲ್ಪಟ್ಟಿದ್ದರೂ ಗಂಡಸರು ಹೊಕ್ಕಿರುವ ಪಾಕಶಾಲೆ ಎನ್ನುವುದು ಯಾರೂ ಗುರುತಿಸುವಂತಿತ್ತು. ನಿದ್ದೆಯಲ್ಲಿ ಗೊರಕೆ ಹೊಡೆಯುವ ಭೀಮನನ್ನು ನೋಡಿದಳು. ಸಾಲದುದ್ದಕ್ಕೆ ಮೋರೆಯ ಮೇಲೆ ಮುಸುಕು ಬಿದ್ದಿತ್ತು. ಪಾಂಡವರ ರಸಿಯು ಮೆಲ್ಲಗೆ ಮುಖದ ಮೇಲಿರುವ ಬಟ್ಟೆಯನ್ನು ಸರಿಸಿ ನಲ್ಲನ ಗಲ್ಲವನ್ನು ಹಿಡಿದು ಅಲ್ಲಾಡಿಸಿದಳು. ವಲಲನು ಎಚ್ಚರವಾದನು. ಭೀಮಸೇನ, ಮಡದಿಯ ಮನಸ್ಸು ಬೆಂಕಿಯಿಂದ ಉರಿಯುತ್ತಿದ್ದರೂ ನೀನು ಸ್ಥಿತಪ್ರಜ್ಞನಂತೆ ನಿದ್ದೆ ಮಾಡುತ್ತಿರುವೆ. ದುರುಳನಾದ ಕೀಚಕನು ಜೀವವಿದ್ದಾಗಲೂ ನಿನಗೆ ನಿದ್ರೆ ಬರುತ್ತದೆಯೇ? ದೇವ, ಯೋಚಿಸು. ಹಸ್ತಿನಾವತಿಯ ತುಂಬಿದ ಸಭೆಯಲ್ಲಿ ಮೈದುನನಾದ ದುಶ್ಯಾಸನದಿಂದ ನನ್ನ ಮಾನಹಾನಿಯಾಯಿತು. ಕಾಡಿನಲ್ಲಿ ಸೈಂಧವನಿಂದ ಶೋಕಕ್ಕೊಳಗಾದೆ. ಸೈರಂಧ್ರಿಯಾಗಿ ಇಲ್ಲಿ ಇದ್ದು ಬಿಡುವ ಎಂದರೆ ಕೀಚಕನ ನೀಚತನ. ಯಾರಲ್ಲಿ ನನ್ನ ದುಃಖವನ್ನು ತೋಡಿಕೊಳ್ಳಲಿ? ಸಾವಿರಾರು ಬ್ರಾಹ್ಮಣರಿಗೆ, ಶೋಷಿತರಿಗೆ, ಭಿಕ್ಷುಕರಿಗೆ ಅನ್ನವಿಕ್ಕಿದ ಭೂಪತಿಯು ಇಂದು ಇಲ್ಲಿ ಪೂಜೆ ಮಾಡುವ ಕಂಕಭಟ್ಟನಾಗಿದ್ದಾನೆ. ರಾಜ್ಯದ ಭಾಗ್ಯ ಬೊಕ್ಕಸವನ್ನು ಕಳೆದುಕೊಂಡು ಇವನು ಮಂಕಾಗಿದ್ದಾನೆ. ಅರ್ಜುನನ ಪರಾಕ್ರಮಕ್ಕೆ ಸುರನರೋರಗರು ಗಣ್ಯರೇ. ಅಂಥವನು ಬೃಹನ್ನಳೆಯಾಗಿ ಅಂಗನೆಯರನ್ನು ತಕತೈ ತಾಳ ಹಾಕಿ ಕುಣಿಸುತ್ತಾ ಹೆಣ್ಣುಗಳ ಮೇಳದಲ್ಲಿ ಮೆರೆಯುತ್ತಿದ್ದಾನೆ. ಖಾಂಡವ ದಹನದಿಂದ ಯಜ್ಞರಾಜನನ್ನು ಸಂತೃಪ್ತಗೊಳಿಸಿದ ವೀರ ಅರ್ಜುನನಿಗೆ ಬಾವಿಯೊಳಗಿರುವ ಕಪ್ಪೆಯ ಸ್ಥಿತಿ ಪ್ರಾಪ್ತಿಯಾಗಿದೆ. ದನಗಳನ್ನು ಅಶ್ವಗಳನ್ನು ಕಾಡಿನಲ್ಲಿ ಕಾಯ್ದುಕೊಂಡು ಕಾಲಕಾಲಕ್ಕೆ ಮೇವು ನೀರು ಕುಡಿಸುವ ನಕುಲ ಸಹದೇವರ ದುಸ್ಥಿತಿಯನ್ನು ಕಂಡರೆ ಮನಸ್ಸು ಹುಚ್ಚೆದ್ದು ಬಿಡುತ್ತದೆ. ನಿಮ್ಮ ಸಹಧರ್ಮಿಣಿಯಾಗಿರುವ ನನ್ನ ಜನನ ಪಾಂಚಾಲ ರಾಜನ ಅರಮನೆಯಲ್ಲಿ ಆಯಿತು. ಮದುವೆ ವಯಸ್ಸು ಪ್ರಾಪ್ತವಾದಾಗ ತ್ರಿಭುವನ ವಲ್ಲಭರು ನನ್ನ ಮನೋವಲ್ಲಭರಾದರು. ಸುರನರೋರಗ, ಗರುಡ, ಗಂಧರ್ವರು ನಿಮ್ಮ ಬಲಕ್ಕೆ ಎದುರಾಗಬಲ್ಲರೆ? ಸುಮನರಸರಿಗಿಂತಲೂ ಶಕ್ತಿಶಾಲಿಗಳಾದವರು ಎನ್ನ ಪತಿಗಳಾದರೂ ನನಗೆ ವಿರಾಟ ಅಂತಃಪುರದಲ್ಲಿ ಈ ಹೆಣ್ಣುಗಳ ಮುಡಿ ಕಟ್ಟುವ, ಹೂ ಮುಡಿಸುವ ಸೇವಕತನ ಒದಗಿ ಬಂತು. ನಾನು ಕಬರಿಯನ್ನು ಕಟ್ಟಿಕೊಳ್ಳದೆ ತಿಂಗಳುಗಳ ಆಯಿತು. ಹಗೆಗಳನ್ನು ನೀವು ತಂಪಾಗಿ ತಿಳಿದುಕೊಂಡಿರುವುದು ಇಷ್ಟಕ್ಕೂ ಕಾರಣವಾಗಿದೆ. ಕೌರವನ ಧ್ವನಿಯಲ್ಲಿ ಕರ್ಕಶತೆಯನ್ನು ನಿಮಗೆ ಇನ್ನೂ ಗುರುತಿಸಲಾಗಲಿಲ್ಲ. ಅದರಲ್ಲಿಯ ಅಪಸ್ವರದ ಪರಿಚಯವಾಗಲಿಲ್ಲ. ಎಲ್ಲದಕ್ಕೂ ಧರ್ಮದ ಲೇಪನವನ್ನು ಹಚ್ಚುತ್ತೀರಿ. ನನ್ನ ಕೈಯಿಂದ ಅತ್ತೆಯಾದ ಕುಂತಿಗೆ ಹೊರತು ಇನ್ನೊಬ್ಬರಿಗೆ ಗಂಧವನ್ನು ತೆಗೆದುಕೊಟ್ಟವಳಲ್ಲ. ಮಾತೃ ಸಮಾನಳಾದ ಕುಂತಿಗೊಬ್ಬಳಿಗೆ ಅಂಗಲೇಪನವನ್ನು ಮಾಡಿದ್ದೆನು. ಈಗ ನನ್ನ ಈ ಹಸ್ತವನ್ನು ವೀಕ್ಷಿಸು. ಮಾಂಸಖಂಡಗಳು ಗಂಟು ಗಂಟಾಗಿವೆ. ಎಂದಿಗೂ ಯಾರಿಗೂ ಅಂಜದ ಈ ಶರೀರ ವಿರಾಟನ ಅಂತಃಪುರದಲ್ಲಿ ಮೊನ್ನೆ ಹುಟ್ಟಿ ಬೆಳೆದ ಸಣ್ಣ ಹೆಣ್ಣುಗಳಿಗೂ ಹೆದರುವ ಕಾಲ ಬಂದಿದೆ. ಧರ್ಮರಾಯನ ಜೂಜಿನ ದುರ್ವ್ಯಸನ ನಮ್ಮೆಲ್ಲರನ್ನೂ ಎಂತಹ ವಿಪತ್ತಿಗೆ ಒದಗಿಸಿತು. ಮೋಸದ ಜೂಜಿಗೆ ಬಲಿಯಾಗಿ ನಾವು ಸರ್ವಸ್ವವನ್ನು ಕಳೆದುಕೊಂಡೆವು. ಇನ್ನಿತರರ ಚಿಂತೆಯನ್ನು ನಿವಾರಿಸುವುದರಿಂದ ಕ್ಷಾತ್ರೇಯತ್ವ ಸಾರ್ಥಕವಾಗುತ್ತದೆ. ಆದರೆ ಕ್ಷತ್ರಿಯರಾಗಿ ಜನಿಸಿದ ನೀವು ಇತರರ ಚಿಂತೆಯನ್ನು ಹೋಗಲಾಡಿಸುವ ಬದಲಾಗಿ
ಚಿಂತಾಮಡುವಿನಲ್ಲಿ ಸ್ವತಃ ಮುಳುಗಿದ್ದೀರಿ. ಶಕುನಿಯ ದಾಳವು ನಮ್ಮನ್ನು ಜೀವನದಲ್ಲಿ ಎಂತಹ ಹಾಳು ಆಳಕ್ಕೆ ಇಳಿಸಿದೆ. ಭೀಮ, ಸಾವಿಗೆ ಅಪ್ಪಣೆಯನ್ನು ಕೊಡು. ಈ ಭೂಲೋಕದಲ್ಲಿ ಯಾರು ಯಾವ ತಪ್ಪನ್ನೂ ಮಾಡಲಿಲ್ಲ. ಹೆಣ್ಣಾಗಿ ಧರಿತ್ರಿಯಲ್ಲಿ ನಾನು ಹುಟ್ಟಿರುವುದೇ ತಪ್ಪು. ನಿನ್ನ ಅಪ್ಪಣೆಗಾಗಿ ಕಾಯದೆ ಎತ್ತರದ ಬೆಟ್ಟದಿಂದ ಹಾರುವೆ ಅಥವಾ ಕಡು ವಿಷವನ್ನು ಕುಡಿಯುವೆ. ಅವಮಾನಿತೆಯಾಗಿ ಇರುವುದಕ್ಕಿಂತ ಪ್ರಾಣತ್ಯಾಗ ಮಾಡುವುದು ಉಚಿತ. ಅಬ್ಬಬ್ಬಾ, ಇಂದಿನ ಸಭೆಯಲ್ಲಿ ಕೀಚಕನಿಂದ ನಡೆಸಲ್ಪಟ್ಟ ಹಿಂಸೆಯನ್ನು ಎಂಥವರೂ ತಡೆದುಕೊಳ್ಳಲಾರರು. ಪತಿಯು ಭುಜವಿಹೀನನಾಗಿದ್ದರೂ ತನ್ನ ಕಾಲಿನಿಂದ ಕೀಚಕನಿಗೆ ಒದೆಯುತ್ತಿದ್ದನು. ಕಾಲು ಕೈಗಳಿಲ್ಲದ ಗಂಡನಾದರೂ ಶಿರಸ್ಸಿನಿಂದ ಕುಟ್ಟಿ ಅವನ ಮೇಲೆರಗಿ ಬೀಳುತ್ತಿದ್ದ. ಥೂ ಎಂದು ಅವನಿಗೆ ಉಗುಳುತ್ತಿದ್ದ. ನೀವೈವರು ಲೋಕ ವಿಜಯಿಗಳಾಗಿದ್ದು ನನ್ನ ಕಣ್ಣೀರು ಒರೆಸುವಲ್ಲಿ ಆಲಸ್ಯ ಭಾವ ತೋರಿದಿರಲ್ಲವೇ? ಹೋಗಲಿ ಈ ಹಾಳು ಬಾಳು ಎಂದು ಒಂದೇ ಸಮನೆ ಅತ್ತಳು. ಸೂರ್ಯ ತಾಪಕ್ಕೆ ಮಂಜು ಕರಗಿ ನೀರಾಗುವಂತೆ ಕಲಿಭೀಮನ ಹೃದಯ ಸತಿಯ ಮೂದಲಿಕೆಯಿಂದ ಕದಡಿ ವಿಕ್ರಮವು ಬೇರೂರಿ ಜಗವನ್ನು ನುಂಗುವ ರೋಷ ಅಂಕುರಿಸಿತು. ಅನಲಸುತೆಯ ವ್ಯಥೆಯನ್ನು ಕಂಡು ಅನಿಲಜನು ಅನಲನಂತಾಗಿ ತನ್ನರಸಿಯ ನೇತ್ರಗಳನ್ನು ಒರೆಸಿ ಮುಖಕ್ಕೆ ಮುತ್ತಿಟ್ಟನು. ಅರಸಿ, ಕೊರಗಿದೆಯಾ, ಸೊರಗಿದೆಯಾ? ದುರುಳನಿಂದಾಗಿ ಧರೆಯಲ್ಲಿ ಒರಗಬೇಕಾದ ಪರಿಸ್ಥಿತಿ ಬಂದಿತೆ. ಮರುಗಬೇಡ. ಅಸುರನ ಬಸಿರನ್ನು ಬಗೆದು ರಕ್ತದ ಓಕುಳಿಯಲ್ಲಿ ಸ್ನಾನವನ್ನು ಮಾಡುತ್ತೇನೆ. ಪಿತೃ ಸಮಾನವಾದ ಅಣ್ಣನಿಗೋಸ್ಕರ ನಿನ್ನೆ ಸುಮ್ಮನಿದ್ದೆ. ಇಗೋ, ಇಂದು ಅಣ್ಣನಾಜ್ಞೆಯ ಗೆರೆಯನ್ನು ದಾಟಿದ್ದೇನೆ. ಇನ್ನು ನನ್ನನ್ನು ತಡೆಯಲು ಬಂದರೆ ಅನುಜರನ್ನಾಗಲಿ ಅಗ್ರಜರನ್ನಾಗಲಿ ಗಣ್ಯಕ್ಕೆ ತೆಗೆದುಕೊಳ್ಳಲಾರೆ. ಹೆಚ್ಚೇಕೆ, ನಮ್ಮ ದೇವನೂ ಭಾವನೂ ಆದ ಮುರಾರಿ ಬಂದು ಸಂತೈಸಿದರೂ ಅವನ ನುಡಿಗಳಿಗೆ ಮನ್ನಣೆಯುವುದಿಲ್ಲ. ಇಲ್ಲಿ ನೀನು ಕೆರಳಿಸಿದೆಯಾದರೂ ನಾನು ಗರ್ಜನೆ ಮಾಡುವ ಹಾಗಿಲ್ಲ. ನಾಳೆ ಹಗಲಲ್ಲಿ ನೀನು ಮೆಲ್ಲನೆ ಅವನನ್ನು ಸಂಧಿಸಿ ಗುಟ್ಟಾಗಿ ಕತ್ತಲೆಯ ಸಮಯದಲ್ಲಿ ನಾಟ್ಯಶಾಲೆಗೆ ಬರುವಂತೆ ಪ್ರೋತ್ಸಾಹಿಸು. ಅಲ್ಲಿ ನೋಡು ಭೀಮ ಪರಾಕ್ರಮವನ್ನು ಎಂದು ಹೇಳುತ್ತಾ ಹತ್ತಿರದ ಗಿಂಡಿಯ ನೀರಿನಿಂದ ಆಕೆಯ ಮುಖವನ್ನು ಒರೆಸಿದನು. ದ್ರೌಪದಿಯ ವದನದಲ್ಲಿ ತುಸು ನೆಮ್ಮದಿ ತೋರಿತು. ಪುರುಷರಲ್ಲಿ ಭೀಮನೊಬ್ಬನೇ ಪುರುಷ ಸಿಂಹನೆಂದು ಹೊಗಳಿ ಮತ್ತೊಮ್ಮೆ ಅವನ ಗಲ್ಲವನ್ನು ಸವರಿ ಜಯವಧುವನ್ನು ವರಿಸುವಂತೆ ದೇವನಲ್ಲಿ ಮೊರೆಯನ್ನಿಟ್ಟು ಹರುಷದಿಂದ ತನ್ನ ನಿವಾಸಕ್ಕೆ ತೆರಳಿದಳು. ಮುಂದಿನ ವಿಷಯ ಕೀಚಕನ ಮರುಭೇಟಿ. ಸೂರ್ಯೋದಯವಾಯಿತು. ರಾಜನ ಅರಮನೆಯಲ್ಲಿ ಕೀಚಕನು ಹೋಗುತ್ತಿರುವಾಗ ಮಾಲಿನಿಯನ್ನು ಕಂಡನು. ಎಲೆ ಮಾಲಿನಿ, ನಿನ್ನೆಯ ಘಟನೆಯನ್ನು ಮರೆ. ನಿನ್ನ ಮನ ನೋಯಿಸಲಾರೆ. ಇಂದಿಲ್ಲದಿದ್ದರೆ ನಾಳೆ ನೀನಾಗಿಯೇ ಒಲಿದು ಬರುವ ವಿಶ್ವಾಸವಿದೆ ಎಂದು ಮುಗುಳ್ನಕ್ಕನು. ಬೇಡನು ಕ್ರೂರ ಮೃಗವನ್ನು ಹಿಡಿಯಲು ಬಲೆಯನ್ನು ಜಾಣ್ಮೆಯಿಂದ ಬೀಸುವಂತೆ ದ್ರೌಪದಿಯು, ಕೀಚಕ, ಆಗಲಿ, ಎಲ್ಲವನ್ನೂ ಮರೆತಿದ್ದೇನೆ. ಗೋಡೆಗಳಿಗೂ ಕಿವಿ ಇರುವುದನ್ನು ಮರೆಯಬೇಡ. ನನ್ನವರಿಗಾಗಲಿ ಅಥವಾ ನನ್ನ ಪತಿಗಳಿಗಾಗಲಿ ನಿನ್ನ ಈ ಕಾಮತೃಷೆಯ ಬಯಲಾಗಬಾರದು. ಆದುದರಿಂದ ಇಂದು ಸಾಯಂಕಾಲ ಕತ್ತಲೆಯ ಹೊತ್ತಿಗೆ ನಾಟ್ಯ ನಿಕೇತನಕ್ಕೆ ಏಕಾಂಗಿಯಾಗಿ ಬಾ. ಅಲ್ಲಿ ಸಂಧಿಸುವ. ನಿನ್ನ ಮನದಾಸೆಯನ್ನು ಖಂಡಿತವಾಗಿ ಈಡೇರಿಸುತ್ತೇನೆ. ಮತ್ತೆಂದೆಂದಿಗೂ ಆಸೆ ಹುಟ್ಟಲಾರದಷ್ಟು ರತಿ ಸುಖವನ್ನು ನೀಡುತ್ತೇನೆ ಎಂದು ಮಂದಹಾಸವನ್ನು ಬೀರಿದಾಗ ದುಷ್ಟನು ಸಂತುಷ್ಟನಾದನು. ಎಲ್ಲ ಕರ್ತವ್ಯಗಳನ್ನು ಬದಿಗೊತ್ತಿ ಆಕಾಶವನ್ನು ವೀಕ್ಷಿಸಿ ಪಶ್ಚಿಮಾಂಬುದಿಗೆ ಇಳಿಯದ ರವಿಯನ್ನು ಶಪಿಸಿದನು. ಕ್ಷಣವೊಂದು ಯುಗವಾಯಿತು. ಅಂತೂ ಇಂತೂ ಕತ್ತಲೆಯಾಯಿತು. ದ್ರೌಪದಿಯು ಭೀಮನ ಅಡುಗೆ ಮನೆಯನ್ನು ಸೇರಿ ಮುಂಜಾನೆ ನಡೆದದ್ದನ್ನು ವಿವರಿಸಿದಳು. ಆಕೆ ಹೂಡಿದ ತಂತ್ರ ಪ್ರಕಾರ ಭೀಮ ಪರಾಕ್ರಮಿಯಾದ ಪುರುಷ ಸಿಂಹನು ಸ್ತ್ರೀ ವೇಷಧಾರಿಯಾದನು. ಗಡುಸಿನ ಗಂಡಸು ಆನೆಯ ಮರಿಯಂತೆ ಹೆಣ್ಣು ರೂಪವಾದನು. ಸೈರಂಧ್ರಿಯು ಸಾಹಸಪಟ್ಟು ತನ್ನ ಸೀರೆಯನ್ನು ವೃಕೋದರನಿಗೆ ಉಡಿಸಿದಳು.
ಕೈಗೆ ಬಳೆಗಳನ್ನು ತೊಡಿಸಿ ಹಣೆಗೆ ತಿಲಕವನ್ನಿಟ್ಟು ಪತಿಯ ವಿಜಯಕ್ಕಾಗಿ ಅಷ್ಟದಿಕ್ಪಾಲಕರಿಗೆ ಹರಿಹರ ಬ್ರಹ್ಮಾದಿಗಳಿಗೆ ಹರಕೆಯನ್ನು ಹೊತ್ತಳು. ಗರ್ಭಗುಡಿಯಿಂದ ಉತ್ಸವ ಮೂರ್ತಿಯು ಹೊರಬರುವಂತೆ ಭೀಮನು ಮಂದವಾಗಿ ಹೆಜ್ಜೆಗಳನ್ನಿಟ್ಟು ದುರುಳನ ಕರುಳನ್ನು ಬಗೆಯುವ ಹಠದಿಂದ ನಾಟ್ಯ ಶಾಲೆಯನ್ನು ಪ್ರವೇಶಿಸಿ ಸನಿಹದಲ್ಲಿ ಇದ್ದ ಮಂಚದ ಮೇಲೆ ಮುಸುಕು ಹಾಕಿಕೊಂಡು ಮಲಗಿದನು. ಕೀಚಕನು ಯಾರಿಗೂ ತಿಳಿಯದಂತೆ ದ್ರೌಪದಿಯಲ್ಲಿ ನಡೆದ ಸಂವಾದವನ್ನು ಚಪ್ಪರಿಸಿಕೊಂಡು ನಾಟ್ಯ ಭವನವನ್ನು ಸೇರಿದನು. ತನ್ನನ್ನು ಹೂಳುವುದಕ್ಕೆ ತಾನೇ ಹೊಂಡ ತೋಡಿಕೊಂಡಂತಾಯಿತು. ಕೀಚಕನು ಮೈತುಂಬ ಗಂಧವನ್ನು ಲೇಪಿಸಿಕೊಂಡು ಜರತಾರಿ ಬಟ್ಟೆಗಳಿಂದ ಅಲಂಕರಿಸಿಕೊಂಡು ಮಂಚದಲ್ಲಿಗೆ ಬಂದನು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರಿಸೋಣ ಕೀಚಕ ವಧೆ. ಧನ್ಯವಾದಗಳು.